ತುಮಕೂರು ಜಿಲ್ಲಾಸ್ಪತ್ರೆ ಕರ್ಮಕಾಂಡ ಒಂದೊಂದೇ ಬಯಲು. ರಕ್ತ ಪರೀಕ್ಷೆಗೆ ಗಂಟೆಗಟ್ಟಲೆ ಕಾಯಿಸ್ತಾರೋ ಸಿಬ್ಬಂದಿ. ತುಮಕೂರು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಗಳನ್ನ ನಿಮ್ಮ ಪ್ರಜಾಶಕ್ತಿ ಒಂದೊಂದೇ ಬಯಲು ಮಾಡ್ತಾ ಇದ್ದು, ನಮಗೆ ಜನರ ಸಮಸ್ಯೆ ಬಗೆಹರಿಬೇಕಷ್ಟೇ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದ ಪರೀಕ್ಷೆಗೆ ರೋಗಿಗಳನ್ನ ಗಂಟೆಗಟ್ಟಲೆ ಅಲ್ಲಿಂದ ಇಲ್ಲಿಗೆ ಅಲೆದಾಡಿಸ್ತಾ ಇರೋದು ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಪ್ರಜಾಶಕ್ತಿ ರೌಂಡ್ಸ್ ಹಾಕಿದಾಗ ಪ್ರಜಾಶಕ್ತಿ ಬಳಿ ಓಡೋಡಿ ಬಂದ ರೋಗಿಯೊಬ್ಬ ತನ್ನ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಇತ್ತ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಲು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ಕೂಡ ಇನ್ನೂ ಪರೀಕ್ಷೆ ಮಾಡಿಲ್ಲ. ಬರೀ ಅಲ್ಲಿಂದ ಇಲ್ಲಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗಿಬ್ಬರಿಗೆ ಫುಲ್ಲು ಕೆಮ್ಮು ಕಫ ಜಾಸ್ತಿ ಆಗಿದೆ, ಅದಕ್ಕೆ ಹೋಗಿದ್ವಿ, ಚೀಟಿ ಮಾಡಿ ಕೊಟ್ಟಿದ್ದಾರೆ. ಆ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂತಲೇ ಬೆಳಿಗ್ಗೆ 9 ಗಂಟೆಗೆ ಬಂದವರು, 1:15 ಬರೀ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಆಗ್ತಾಯಿಲ್ಲ. ಅಲ್ಲಿಂದ ಹೋದರೆ ಟಿಕ್ ಮಾಡಿಸ್ಕೊಬಂದರೆ ಮಾತ್ರ ನಾವು ಬಿಲ್ ಮಾಡೋದು ಅಂತಾರೆ. ಇಲ್ಲಿಗೆ ಬಂದರೆ ಹೋಗಿ ಅಲ್ಲಿ ಟಿಕ್ ಮಾಡಿಸ್ಕೊಬರ್ರಿ ಅಂತಾರೆ. ಅಲ್ಲೋದ್ರೆ ಇಲ್ಲಿ 2ನೇ ಸರಿ ಬರ್ತಾ ಇರ್ತಾನೆ. ಹಾಂ, ಅಲ್ಲೋದ್ರೆ ಇಲ್ಲ ನೀವು ಅಲ್ಲಿ ಹೋಗಿ ಹೊಸ ಬಿಲ್ಡಿಂಗಲ್ಲಿ ಹೋಗಿ ಬಿಲ್ ಕಟ್ಸ್ಕೊಬಂದರೆ ಮಾಡಿಕೊಡ್ತೀವಿ ಅಂತಾರೆ. ಬೆಳಿಗ್ಗೆ ಬಂದವರು ಇದೇ ಬರೀ ಅಲ್ಲಿಂದ ಇಲ್ಲಿಂದ ಬರೀ ಓಡಾಡೋದೇ ಆಗೈದು. ಬೆಳಿಗ್ಗೆ 9:30 ಬಂದಿದ್ದು, 9:30 ಬಂದಿದ್ದು. ಟೈಮ್ ಎಷ್ಟಾಗಿದೆ ನೋಡಿ ಸರ್, 2 ಗಂಟೆ ಆಗ್ತಾ ಬಂತು. ಬರೀ ಬ್ಲಡ್ ಟೆಸ್ಟಿಗೆ ಬಿಲ್ ಕಟ್ಟೋಕ್ಕೆ 2 ಗಂಟೆ ಆಗ್ತಾಯಿದೆ ಅಂದರೆ ಇವು ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಕಳಿಸುವಾಗ ವಾರ ಆಗುತ್ತೆ. ಬೆಳಿಗ್ಗೆ ನಮ್ಮ ತಾಯಿನೂ ಹಂಗೆ ಕರ್ಕೊಬಂದ್ವಿ, ಫುಲ್ 600 ಆಗಿತ್ತು, ಶುಗರ್ 600 ಆಗಿ ಕರ್ಕೊಬಂದ್ವಿ. ಅವ್ರದ್ದು ಬಿಲ್ ಕಟ್ಟೋಕ್ಕೆ ಕರ್ಕೊಬಂದು ಇಲ್ಲಿ ಬಂದರೆ ಅಲ್ಲೋಗಿ ಅಂತಾರೆ, ಅಲ್ಲೋದ್ರೆ ಇಲ್ಲೋಗಿ ಅಂತಾರೆ. ಎಮರ್ಜೆನ್ಸಿ ಹೇಳ್ಬಿಟ್ಟು ಹೋಗ್ಬಿಟ್ಟು ಬೇರೆ ಕಡೆ ಮಾಡಿಸ್ಕೊಂಡ್ಬಂದ್ವಿ, ಬೇರೆ ಕಡೆ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಕೊಂಡ್ಬಂದ್ವಿ. ಇವಾಗ ನನ್ನ ಮಗನೂ ಕರ್ಕೊಂಬಂದು 2 ಗಂಟೆ ಆಗಿದೆ, ಬೆಳಿಗ್ಗೆ 6:30 ಬಂದು 2 ಗಂಟೆ ಆದರೂ ಇನ್ನೂ ಶುಗರಿಗೆ ಬಿಲ್ ಕಟ್ಟೋಕೆ ಆಗ್ತಾಯಿಲ್ಲ. ಸರ್ಕಾರಿ ಆಸ್ಪತ್ರೆ ಅಂದರೆ ಬರೀ ಅಲ್ದಾಡೋದಷ್ಟೇ. ಬಡವರು ಮಗರು ಬಂದರು ಅಂದರೆ ಇಲ್ಲಿ ಸತ್ತೋಗೋದಂತೂ ಪಕ್ಕ ಸತ್ತೋಗ್ತಾರೆ ಸರ್, ಇರಲ್ಲ. ಇದಲ್ಲದೆ ಹೊಸ ಬಿಲ್ಡಿಂಗ್ನಲ್ಲಿರುವ ಎಮರ್ಜೆನ್ಸಿ ಸೆಕ್ಷನ್ನಲ್ಲಿ ಮೆಡಿಕಲ್ ಶಾಪ್ನವರು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಊಟಕ್ಕೆ ಹೋಗಿದ್ದಾರಂತೆ. ಈ ವೇಳೆ ರೋಗಿಗಳು ಅವಶ್ಯಕತೆ ಇರುವ ಮೆಡಿಸಿನ್ ಪಡೆಯಲು ರೋಗಿಗಳು ಕಾಯುವ ಅನಿವಾರ್ಯತೆ ಇದೆ. ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ದಿನಕ್ಕೂ ಒಂದಲ್ಲ ಒಂದು ಸಮಸ್ಯೆ ಕಾಣ್ತಾ ಇದೆ. ಏನು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ನಿಜಕ್ಕೂ ಸಹ ಈ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ನಿಜಕ್ಕೂ ಶೋಚನೀಯ ಆಗ್ತಾ ಇದೆ. ನಿಜಕ್ಕೂ ಸಹ ಜಿಲ್ಲಾಸ್ಪತ್ರೆಗೆ ಇವತ್ತು ನಿಮ್ಮ ಪ್ರಜಾಶಕ್ತಿ ಟಿವಿ ಏನು ಕಳೆದ 1 ತಿಂಗಳಿಂದಲೂ ಸಹ ಇಲ್ಲಿಗೆ ಭೇಟಿ ನೀಡ್ತಾ ಇದೆ. ಒಂದಲ್ಲ ಒಂದು ಸಮಸ್ಯೆಗಳು ದಿನನಿತ್ಯ ಕಾಣ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇವತ್ತು ಬಂದಷ್ಟೇ ನೋಡಿದ್ರಿ ನೀವು, ಏನು ಬ್ಲಡ್ ಚೆಕಪ್ಗೋಸ್ಕರ ಬೆಳಗ್ಗೆ 9 ಗಂಟೆಗೆ ವ್ಯಕ್ತಿ ಬಂದಿರ್ತಾರೆ, ಈಗಲೇ 1:30 ಆಗಿದೆ. ಅವ್ರಿಗಿನ್ನ ಬ್ಲಡ್ ಚೆಕಪ್ ಸಹ ಇನ್ನು ಇವರು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಟಿಕ್ ಮಾಡಿಸಿ ಬಿಲ್ ಮಾಡಿಸಿ ಇಂತಹ ನೆಪಗಳನ್ನೇ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಸಹ ತ್ವರಿತಗತಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ನೈಜ ಉದಾಹರಣೆ ಅಂತ ನೋಡ್ತಾ ಇರ್ಬೋದು ನೀವು, ಔಷಧಿ ಕೇಂದ್ರ ಸಹ ಇದೆ. ಅವು ಒಪ್ಕೊಂತೀವಿ, ಈಗ 1:30 ಊಟದ ಸಮಯ ಆದರೆ ಒಪ್ಕೊಂತೀವಿ. ಆದರೆ ಅಟ್ಲೀಸ್ಟ್ ಇನ್ನೊಬ್ಬರನ್ನು ಬಿಟ್ಟು ಹೋಗುವಂಥ ಮನಸ್ಥಿತಿ ಇಲ್ವಾ ಜಿಲ್ಲಾಸ್ಪತ್ರೆಗೆ? ಎಷ್ಟು ಬಾರಿ ಲೋಕಾಯುಕ್ತ ದಾಳಿ ಮಾಡಿದ ಸಂದರ್ಭದಲ್ಲೂ ಸಹ ಏನೋ ಇಲ್ಲಿ ಹೇಳಿದ್ದಷ್ಟೇ, ಇಲ್ಲಿ ಕರೆಕ್ಟಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ. ಲೋಕಾಯುಕ್ತ ಭೇಟಿ ನೀಡಿದ ನಂತರ ಸಹ ಇದೇ ಪರಿಸ್ಥಿತಿ ಮುಂದೋಗ್ತಾ ಇದೆ. ಇಲ್ಲಿ ನಮ್ಮ ಜೊತೆ ಒಬ್ಬರು ಸಾರ್ವಜನಿಕರು ಸಹ ಇದ್ದಾರೆ, ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ, ಏನಕ್ಕೋಸ್ಕರ ಬಂದಿದ್ರು ಅವ್ರ ಬಳಿನೇ ಕೇಳ್ತಾ ಹೋಗೋಣ. ಅಲ್ಲೇ ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ, ಮಾತ್ರೆ ತಗೊಳಕ್ಕೆ ಬಂದಿದ್ದೀವಿ, ಯಾರೂ ಇಲ್ಲ. ಯಾರನ್ನ ಕುಂಡಿಸ್ಬೇಕು, ಅಲ್ಲಿ ಅರ್ಜೆಂಟ್ ಕಾಯ್ತಾ ಪೇಷೆಂಟ್ಗಳು ಒಬ್ಬರೂ ಇಲ್ಲ. ಮಾತ್ರೆ ತಗೋಬೇಕು, ಇನ್ನೂ ಯಾರೂ ಬಂದಿಲ್ಲ, ನೋವು ಅಂತವ್ರೆ. ಇಷ್ಟು ನೋಡಿ, ಯಾರೋ ಕುಂಡಿಸ್ಬೇಕು, ಹೋಗ್ಬೇಕು. ಇಷ್ಟು ಕೇರ್ಲೆಸ್ ಮಾಡಿ ಊಟಕ್ಕೆ ಹೋದ್ರೆ ಯಾರೋ ಒಬ್ರು ಇರಬೇಕು, ಯಾರೂ ಇಲ್ಲ, ಏನೂ ಇಲ್ಲ, ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ. ಹಂಗಾಗಿ ನೋಡಿದ್ರಲ್ಲ ವೀಕ್ಷಕರೇ, ಏನು ಸಾರ್ವಜನಿಕರಿಗೆ ಹೇಳೋದಷ್ಟೇ, ಊಟಕ್ಕೆ ಹೋಗ್ತೀರಾ ಊಟಕ್ಕೆ ಹೋಗಿ, ಆದರೆ ಇನ್ನೊಬ್ರನ್ನ ಕುಂಡ್ರಿಸಿ ಹೋಗುವಂಥ ಕೆಲಸಕ್ಕೆ ಮುಂದಾಗಬೇಕು. ಜಿಲ್ಲಾಡಳಿತ ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸ್ಥಳಕ್ಕೆ ಬಂದು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಇಲ್ಲಿನ ಏನು DHO ಆಗಿರ್ಬೋದು, DS ಆಗಿರ್ಬೋದು, ಏನು ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಹೌದು, ಮೀಡಿಯಾದಾಗ ಬರುತ್ತೆ, ನೋಡ್ಸ್ಕೊಂಡು ಕುತ್ಕೊಂತೀವಿ. ಒಂದು ಕಡೆ ಮೆಡಿಷನ್ ಖಾಲಿ ಆಗ್ತಾ ಇದೆ, ಮೊನ್ನೆ ತಾನೇ ವರದಿ ಆಗಿತ್ತು, ಮೆಡಿಷನ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ನೀವು ಅಂತ. ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇದೆ. ಈಗಲಾದರೂ ಜಿಲ್ಲಾಡಳಿತ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಇಷ್ಟೆಲ್ಲ ಸಮಸ್ಯೆ ಆದರೂ ಇದನ್ನ DS ಆಗಿರ್ಬೋದು, DH ಆಗಿರ್ಬೋದು, ಇದ್ರ ಬಗ್ಗೆ ನಾವು ಏನೋ ನೋಡಲ್ಲ. ಆಯಿತು, ಆದಂಗೆ ಹೋಗ್ಲಿ ಹೋದಂಗೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಒಪ್ಕೊತೀವಿ, ಆದರೆ ಎಲ್ಲಿಗೆ ಬಂತು? ಒಂದು ಮೆಡಿಕಲ್ ಇದರಲ್ಲಿ ಇನ್ನೊಬ್ರನ್ನ ಕುಣಿಸೋಗೋ ಮನಸ್ಥಿತಿ ನಿಮಗಿಲ್ಲ. ಹೌದು, ನಿಜಕ್ಕೆ ಇನ್ನೊಂದು ಕಡೆ ಹೋದರೆ ಏನು ಬೆಳಗ್ಗೆ 9 ಗಂಟೆಗೆ ಬಂದಿರ್ತಾರೆ, ಅವ್ರಿಗೆ ನೀವು ಬ್ಲಡ್ ಚೆಕಪ್ಗೆ 1:30 ಗಂಟೆವರೆಗೂ ಅಲ್ದಾಡಿಸ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ ಎಂಥದ್ದು? ನಿಮ್ಮನೆ ಮಕ್ಕಳಿಗಾದ್ರೆ ಇದೇ ಥರ ಮಾಡ್ತಿದ್ರಾ? ಇದಕ್ಕೂ ಪ್ರಜಾಶಕ್ತಿ ಟಿವಿ ಇದು ನಿಲ್ಲಿಗೆ ಬಿಡಲ್ಲ. ದಿನನಿತ್ಯ ನಿಮ್ಮ ಏನು ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡ್ತಲೇ ಇರುತ್ತೆ. ಯಾವಾಗ ಇಲ್ಲಿನ ಅಧಿಕಾರಿಗಳಾಗಬಹುದು, ಜಿಲ್ಲಾಡಳಿತ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ಕಾದು ನೋಡ್ಬೇಕೀಗ. ಆರೋಗ್ಯವೇ ಭಾಗ್ಯ ಅಂತಾರೆ, ಆದ್ರೆ ಆರೋಗ್ಯ ಸುಧಾರಣೆಗೆಂದು ಆಸ್ಪತ್ರೆಗೆ ಬಂದ್ರೆ ಇಲ್ಲಿ ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆಯಾಗ್ಲಿ, ಮೆಡಿಸಿನ್ ಆಗ್ಲಿ, ಪರೀಕ್ಷೆ ಆಗ್ಲಿ ನಡೆಸಲಾಗ್ತಾ ಇಲ್ಲ ಅನ್ನೋದು ಸಾಬೀತಾಗ್ತಾನೆ ಇದೆ. ಪ್ರಜಾಶಕ್ತಿ ಟಿವಿ ವರದಿ ಬಳಿಕವಷ್ಟೇ ಆರೋಗ್ಯಾಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಾ?
ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಸ್ಪತ್ರೆಯಲ್ಲಾಗ್ತಾ ಇರುವ ಸಮಸ್ಯೆಯನ್ನ ಬಗೆಹರಿಸಿ ಜನರ ಸಮಸ್ಯೆಯನ್ನ ಪರಿಹರಿಸಿಕೊಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.